ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇವತ್ತಿನ ತಿರಂಗ ಯಾತ್ರೆ ಬ್ರಾಹ್ಮಣ ಶ್ರೇಷ್ಠಿ ಪಾರ್ಕ್ನಿಂದ ಪ್ರಾರಂಭ ಆಗಿದೆ. ತಿರಂಗ ಯಾತ್ರೆ ಸಾಗ್ತಾ ಇದೆ ನೋಡಿ. ಮಳೆ ಸಿಂಚನ ಆಗ್ತಾ ಇದೆ, ಆದರೂ ಮಳೆಯಲ್ಲಿಯ ಜನ ತಿರಂಗ ಯಾತ್ರೆಯನ್ನು ಕೈಗೊಂಡಿದ್ದಾರೆ ನಮ್ಮ ಶಿವಮೊಗ್ಗದ ಜನತೆ. ಶಿವಮೊಗ್ಗದ ಗಾಂಧಿ ಬಜಾರ್ನ ಇಲ್ಲಿ ಮೆರವಣಿಗೆ ಸಾಗ್ತಾ ಇದೆ ತಿರಂಗ ಯಾತ್ರೆದು. ಎಲ್ಲ ಯುವತಿಯರು, ಕಾಲೇಜ್ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಎಲ್ಲ ಹಿರಿಯರು, ಕಿರಿಯರು ಎಲ್ಲರೂ ಈ ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದ್ಭುತವಾದಂಥ ತಿರಂಗ ಯಾತ್ರೆ. ನಾನು ಶಿವಮೊಗ್ಗ ವಿರೂಪಾಕ್ಷಲ್ಲಿ ನಮಗೆಲ್ಲ ಲೈವ್ ಕೊಡ್ತಾಯಿದ್ದೀನಿ. ಭಾಳ ಅದ್ಭುತವಾಗಿದೆ. ಮಳೆ ಬರ್ತಾಯಿದ್ರು ಯುವತಿಯರೆಲ್ಲ ಈ ಒಂದು ಯಾತ್ರೆಗೆ ಕೈ ಜೋಡಿಸಿದ್ದಾರೆ. ಸೂಪರ್ ಆಗಿದೆ ಒಂದು ಈ ಯಾತ್ರೆ. ಭಾಳಷ್ಟು ಜನ ಎಲ್ಲ ರೈತ ಬಾಂಧವರೆಲ್ಲ ಪಾಲ್ಗೊಂಡಿದ್ದಾರೆ. ನೋಡ್ರಿ, ಯಜಮಾನರು ಸಹಿತ ಈ ಒಂದು ಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಮಹಿಳಾ ಮಣಿಗಳೆಲ್ಲ ಭಾಗವಹಿಸಿದ್ದಾರೆ. ಇವತ್ತಿನ ದಿವಸ ದೊಡ್ಡ ಸಾಧನೆ, ದೇಶದ ಒಗ್ಗಟ್ಟಿಗೆ ಕರೆ ಕೊಡ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ನಡೆದಂತಹ ಒಂದು ಯುದ್ಧದ ಯಾತ್ರೆ ಜರುಗ್ತಾ ಇದೆ, ಸಾಗ್ತಾ ಇದೆ ಇಲ್ಲಿ ಶಿವಮೊಗ್ಗ ನಗರದಲ್ಲಿ. ವಿಜೃಂಭಣೆಯಿಂದ ಈ ಒಂದು ತಿರಂಗ ಯಾತ್ರೆಯಲ್ಲಿ ಕೈಗೊಂಡ್ಯಾರೆ ಶಿವಮೊಗ್ಗದ ಜನತೆ. ಅವರಿಗೆಲ್ಲ ನಾವು ಥ್ಯಾಂಕ್ಸ್ ಹೇಳಬೇಕು. ಮಳೆ ಬರ್ತಾಯಿದ್ರು, ಮಹಿಳಾ ಮಣಿಗಳೆಲ್ಲ ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡ್ಯಾರೆ. ಕಿಲೋಮೀಟ್ರ್ಗಟ್ಟಲೆ ಈ ಒಂದು ತ್ರಿವರ್ಣ ಧ್ವಜವನ್ನು ಹಿಡಿದು ತಮ್ಮ ಒಂದು ಆನಂದವನ್ನು, ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಶಿವಮೊಗ್ಗದ ಜನತೆ. ಯುದ್ಧದಲ್ಲಿ ಒಂದು ಜಯ ಸಿಕ್ಕಿದೆ. ಈ ಒಂದು ಹೋರಾಟದಲ್ಲಿ ನಮ್ಮ ಭಾರತಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಹಾಲಪ್ಪನವರು ಸಹಿತ ಭಾಗವಹಿಸ್ಯಾರೆ. ಎಲ್ಲ ಮಹಿಳಾ ಮಣಿಗಳು, ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಅಪಾರ ಸಂಖ್ಯೆಯಲ್ಲಿ ಇವತ್ತಿನ ಸಹ ಭಾಗವಹಿಸ್ತಾರೆ. ತುಂಬ ಆನಂದ ಕೊಡ್ತಕ್ಕಂಥ ವಿಚಾರ. ಭಾಳ ಹುಮ್ಮಸ್ಸಿನಿಂದ ಈ ಹೋರಾಟದ ಬಗ್ಗೆ ಯೋಧರಿಗೆ ಒಂದು ಶಕ್ತಿ ತುಂಬತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ಯಾರೆ. ಭಾರತ ಸರ್ಕಾರಕ್ಕೆ ಈ ಒಂದು ವಿಜಯ ಯಾತ್ರೆ ಮಳೆ ಬರ್ತಾಯಿದ್ರು ಭಾರಿ ವಿಜೃಂಭಣೆಯಿಂದ ಜರುಗಿದೆ. ಸೂಪರಾಗಿ ಜಾತ್ರೆ ಜರುಗಿದೆ. ನೀವೇ ಎಲ್ಲ ನೋಡಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ ಶಿವಮೊಗ್ಗ ವಿರೂಪಾಕ್ಷ ಅಂತೇಳಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲೂ ವಿಡಿಯೋವನ್ನು ನೋಡಿ ಅಂತೇಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಜೈ ಪಾಕಿಸ್ತಾನಿ ನಾಯಿಗಳು ಹಟ್ಟಹಾಸ ಮೆರೆಯುವಾಗ ಅಳಬೇಡಮ್ಮ ಅಳಬೇಡ, ಇಂಡಿಯನ್ ಆರ್ಮಿ ಇಲ್ಲಿದೆ. ಕಾಶ್ಮೀರದ ಗಲ್ಲಿಗಳಲ್ಲಿ, ಬೀದಿಗಳಲ್ಲಿ ಪಾಕಿಸ್ತಾನ ನಾಯಿಗಳು ಅಟ್ಟಹಾಸ ಮೆರೆಯುವಾಗ ಮೆರೆಯುವಾಗ ಅಳಬೇಡಮ್ಮ ಅಳಬೇಡ, ಅಳಬೇಡಮ್ಮ ಅಳಬೇಡ,